ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ವೀಕ್ಷಕರೇ, ಹಿಂದಿನ ವಿಡಿಯೋದಲ್ಲಿ ನಾವು ಒಂದೇ ಶ್ಲೋಕದಲ್ಲಿ ಸಂಪೂರ್ಣ ರಾಮಾಯಣವನ್ನು ತಿಳ್ಕೊಂಡ್ವಿ. ಅಂದರೆ ಏಕಶ್ಲೋಕಿ ರಾಮಾಯಣದ ವಿವರಣೆಯನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈ ವಿಡಿಯೋದಲ್ಲಿ ನಾವು ಮಹಾಭಾರತದ ಏಕಶ್ಲೋಕಿಯನ್ನು ತಿಳ್ಕೊಳ್ಳೋಣ. ಅಂದರೆ ಹೇಗೆ ರಾಮಾಯಣ, ಇಡೀ ರಾಮಾಯಣ ಒಂದೇ ಶ್ಲೋಕದಲ್ಲಿ ತಿಳಿಸಲ್ಪಡ್ತೋ ಅದೇ ರೀತಿಯಾಗಿ ಈ ಶ್ಲೋಕದಲ್ಲಿ ಸಂಪೂರ್ಣ ಮಹಾಭಾರತದ ಪ್ರಮುಖ ಘಟನೆಗಳು ಹಾಗೂ ಪ್ರಮುಖ ಕಥೆಗಳನ್ನು, ಅದರ ಪೂರ್ವಪರಗಳನ್ನು ಹೇಳ್ತಾ ಶ್ಲೋಕದ ವ್ಯಾಖ್ಯಾನವನ್ನು ಮಾಡ್ತಾ ಹೋಗ್ತೀನಿ. ಶ್ಲೋಕ ಹೀಗಿದೆ: ಆದೌ ಪಾಂಡವ ಧಾರ್ತರಾಷ್ಟ್ರ ಜನನಂ ಲಾಕ್ಷಾಗ್ರಹೇ ದಾಹನಂ ದ್ಯೂತೆ ಶ್ರೀಹರಣಂ ವನೇ ವಿಹರಣಂ ಮತ್ಸ್ಯಾಲಯೇ ವರ್ತನಂ ಲೀಲಾಗೋಗ್ರಹಣಂ ರಣೇ ವಿಹರಣಂ ಸಂಧಿಕ್ರಿಯಾಜೃಂಭಣಂ ಪಶ್ಚಾತ್ ಭೀಷ್ಮ ಸುಯೋಧನಾದಿ ಹನನಂ ಏತನ್ ಮಹಾಭಾರತಂ. ಈಗ ಈ ಶ್ಲೋಕದ ಒಂದೊಂದೇ ಪದಗಳನ್ನು, ವಾಕ್ಯಗಳನ್ನು ನೋಡ್ತಾ ಅದಕ್ಕೆ ಸಂಬಂಧಿಸಿದ ಕಥೆಗಳನ್ನು ತಿಳ್ಕೊಳ್ತಾ ಹೋಗೋಣ. ಮೊದಲನೇ ವಾಕ್ಯ ಇರುವಂಥದ್ದು ಆದೌ ಪಾಂಡವಧಾರ್ತರಾಷ್ಟ್ರ ಜನನಂ ಅಂತ ಹೇಳಿದ್ರೆ, ಪಾಂಡುವಿನ ಮಕ್ಕಳು ಪಾಂಡವರು, ಧೃತರಾಷ್ಟ್ರನ ಮಕ್ಕಳು ಧಾರ್ತರಾಷ್ಟ್ರರು ಅಂಥೇಳಿ. ಮೊದಲಿಗೆ ಧೃತರಾಷ್ಟ್ರರು ಹಾಗೂ ಪಾಂಡವರ ಜನನ ಆಗ್ತದೆ. ಎಲ್ಲಿ ಅಂತ ಹೇಳಿದ್ರೆ, ಹಸ್ತಿನಾವತಿಯಲ್ಲಿ ಧೃತರಾಷ್ಟ್ರನ ಮಕ್ಕಳಾಗಿ 100 ಜನ ಜನನವನ್ನು ತಾಳ್ತಾರೆ. ಹಾಗೆ ಆಸ್ಥಾನದಿಂದ ಹೊರದಬ್ಬಲ್ಪಟ್ಟಂತಹ ಪಾಂಡುವಿಗೆ 5 ಜನ ಮಕ್ಕಳು, ಅವರು ಕಾಡಿನಲ್ಲಿ ಜನಿಸ್ತಾರೆ. ಇದು ಈ ವಾಕ್ಯದ ಅರ್ಥ. ಮುಂದಿನ ವಾಕ್ಯ ಲಾಕ್ಷಾಗ್ರಹೇ ದಾಹನಂ ಅಂತ ಹೇಳಿದ್ರೆ, ಕಾಡಿನಲ್ಲಿ ಹುಟ್ಟಿದಂತಹ ಪಂಚಪಾಂಡವರು ಕುಂತಿ ಹಾಗೂ ಪಾಂಡು. ಇದರಲ್ಲಿ ಪಾಂಡುವಿನ ಮರಣ ನಂತರದಲ್ಲಿ ಕುಂತಿ ತನ್ನ 5 ಜನ ಮಕ್ಕಳೊಂದಿಗೆ ವಾಪಸ್ ಹಸ್ತಿನಾವತಿಗೆ ಬರ್ತಾರೆ. ಆ ಸಮಯದಲ್ಲಿ ದುಷ್ಟನಾದಂತಹ ದುರ್ಯೋಧನ ಪಾಂಡವರನ್ನು ಹಾಗೂ ಅವರ ತಾಯಿಯನ್ನು ಅಂತ ಹೇಳಿದ್ರೆ ಸ್ವತಃ ತನ್ನ ಚಿಕ್ಕಪ್ಪನ ಮಕ್ಕಳನ್ನು ಹಾಗೂ ಚಿಕ್ಕಮ್ಮನನ್ನು ಕೊಲ್ಲಬೇಕು ಅನ್ನುವಂತಹ ಕಾರಣಕ್ಕಾಗಿ ಅರಗಿನ ಮನೆಯನ್ನು ನಿರ್ಮಾಣ ಮಾಡಿ, ಅರಗು ಅಂತ ಹೇಳಿದ್ರೆ ಯಾವುದು ಬೆಂಕಿಗೆ ಬೇಗ ಜ್ವಲಿಸಲ್ಪಡುತ್ತದೋ ಅಂತ ಹೇಳಿದ್ರೆ ಅದು ಮೇಣ ಆಗಿರಬಹುದು, ಕರ್ಪೂರ ಆಗಿರಬಹುದು, ಅಥವಾ ಅತಿ ತೆಳ್ಳಗಿನ ಕಟ್ಟಿಗೆಯ ತರಹದ ವಸ್ತುವಾಗಿರಬಹುದು. ಈ ರೀತಿಯಾದಂತಹ ಪದಾರ್ಥದಿಂದ ಅರಗಿನ ಮನೆಯನ್ನು ನಿರ್ಮಾಣ ಮಾಡಿ ಅದರಲ್ಲಿ ಪಾಂಡವರನ್ನು ಹಾಗೂ ಕುಂತಿಯನ್ನು ಉಳಿಯುವಂತೆ ಆಹ್ವಾನವನ್ನು ಕೊಟ್ಟಿರ್ತಾನೆ. ಆದರೆ ಇದು ಈ ರೀತಿಯಾದಂತಹ ಮನೆ ಅಂಥೇಳಿ ವಿದುರ ಮುಂಚೆಯೇ ಪಾಂಡವರಿಗೆ ಹಾಗೂ ಕುಂತಿಗೆ ವಿಷಯವನ್ನು ತಲುಪಿಸಿರ್ತಾರೆ. ಹಾಗೂ ವಿದುರನೇ ಆ ಜಾಗದಿಂದ ಕಾಡಿಗೆ ಒಂದು ಸುರಂಗ ಮಾರ್ಗವನ್ನು ಕೂಡ ತೋಡಿ ಅವರು ಅಲ್ಲಿಂದ ಪಾರಾಗುವಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಾನೆ. ಹೀಗಾದಂತಹ ಸಂದರ್ಭದಲ್ಲಿ ಪಾಂಡವರು ಮತ್ತು ಕುಂತಿ ಅಲ್ಲಿ ಬಂದು ಉಳಿದಂತಹ ಸಂದರ್ಭದಲ್ಲಿ ದುರ್ಯೋಧನ ಆ ಮನೆಗೆ ಬೆಂಕಿಯನ್ನು ಹಚ್ಚಿಸುವಂತಹ ಕೆಲಸವನ್ನು ಮಾಡ್ತಾರೆ. ಮೊದಲೇ ಇದೆಲ್ಲವೂ ತಿಳಿದಿದ್ದಂತಹ ಪಾಂಡವರು ತನ್ನ ತಾಯಿಯೊಂದಿಗೆ ಆ ಸುರಂಗ ಮಾರ್ಗದ ಮುಖಾಂತರ ಕಾಡನ್ನು ತಲುಪ್ತಾರೆ. ಮುಂದಿನ ವಾಕ್ಯ ದ್ಯೂತೆ ಶ್ರೀಹರಣಂ. ಆಸ್ಥಾನದ ಇನ್ನೊಂದು ಊರಿನಲ್ಲಿ ಅವರು ಉಳ್ಕೊಂಡು ತಮ್ಮ ಪಾಡಿಗೆ ತಾವು ಜೀವನವನ್ನು ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಶಕುನಿಯ ಕುತಂತ್ರ ಬುದ್ಧಿಯಿಂದ ದುರ್ಯೋಧನ ಯುಧಿಷ್ಠಿರನನ್ನು ಅಂತ ಹೇಳಿದ್ರೆ ಧರ್ಮರಾಯನನ್ನು ದ್ಯೂತ ಕ್ರೀಡೆಗೆ ಅಂದರೆ ಜೂಜಿಗೆ ಆಹ್ವಾನವನ್ನು ಕೊಟ್ಟು ಕರೀತಾರೆ. ಆ ಕಾಲದಲ್ಲಿ ಒಂದು ನಿಯಮ ಇತ್ತು. ಏನು ಅಂತ ಹೇಳಿದ್ರೆ, ಒಂದು ವೇಳೆ ಯುದ್ಧಕ್ಕೆ ಹಾಗೂ ದ್ಯೂತಕ್ಕೆ ಕರೆದಂತಹ ಸಂದರ್ಭದಲ್ಲಿ ನಿರಾಕರಣೆಯನ್ನು ಮಾಡಿದ್ರೆ ಅವರು ಸೋತು ಶರಣಾದಂತೆ ಅಂಥೇಳಿ ಲೆಕ್ಕ. ಹಾಗಾಗಿ ಯುಧಿಷ್ಠಿರ ಈ ಆಹ್ವಾನವನ್ನು ತೆಗೆದುಕೊಂಡು ಪಂಚಪಾಂಡವರೊಂದಿಗೆ ದ್ಯೂತ ಕ್ರೀಡೆಯನ್ನು ಆಡಲಿಕ್ಕೆ ಅಂಥೇಳಿ ಹಸ್ತಿನಾವತಿಯಲ್ಲಿರ್ತಕ್ಕಂತಹ ದುರ್ಯೋಧನನ ಆಸ್ಥಾನಕ್ಕೆ ಬಂದು ತಲುಪ್ತಾನೆ. ಆ ಸಮಯದಲ್ಲಿ ಎಲ್ಲವನ್ನೂ ಪಳಕ್ಕಿಟ್ಟು ಸೋತು ತದನಂತರ ತನ್ನ ಹೆಂಡತಿಯನ್ನು, ಸಾಮ್ರಾಜ್ಯವನ್ನು ಎಲ್ಲವನ್ನೂ ಕಳೆದುಕೊಂಡು ಅವನು ಕೊನೆಯ ಬಾರಿ ದ್ಯೂತ ಕ್ರೀಡೆಯನ್ನು ಆಡಬೇಕಾದಂತಹ ಸಂದರ್ಭದಲ್ಲಿ ತನ್ನ ಕುತಂತ್ರ ಬುದ್ಧಿಯನ್ನು ಉಪಯೋಗಿಸಿದಂತಹ ಶಕುನಿ, ನೀವು ಒಂದು ವೇಳೆ ಇದರಲ್ಲೂ ಸೋತರೆ 14 ವರ್ಷಗಳ ಕಾಲ ವನವಾಸವನ್ನು ಅನುಭವಿಸಿ 1 ವರ್ಷಗಳ ಕಾಲ ಅಜ್ಞಾತವಾಸವನ್ನು ಮಾಡಬೇಕು. ಒಂದು ವೇಳೆ
ಆ ಅಜ್ಞಾತವಾಸದಲ್ಲಿ ನಾವೇನಾದರೂ ನೀವೆಲ್ಲಿದ್ದೀರಾ ಅನ್ನುವಂತಹದ್ದನ್ನು ಪತ್ತೆ ಹಚ್ಚಿದ್ರೆ ಮತ್ತೆ 1 ವರ್ಷದ ಅಜ್ಞಾತವಾಸವನ್ನು ಮಾಡಿ ಬರಬೇಕಾಗತ್ತೆ ಅನ್ನುವಂತಹ ಸವಾಲನ್ನು ಒಡ್ತಾರೆ. ಅದಕ್ಕೂ ಒಪ್ಪಿದಂತಹ ಯುಧಿಷ್ಠಿರ ಜೂಜಲ್ಲಿ ಮುಂದುವರೆದು ಆ ಜೂಜನ್ನು ಸೋಲ್ತಾನೆ. ಮುಂದಿನ ವಾಕ್ಯ ವನೇ ವಿಹರಣಂ. ಈ ರೀತಿಯಾಗಿ ಜೂಜನ್ನು ಸೋತು ಎಲ್ಲವನ್ನೂ ತ್ಯಜಿಸಿ ಉಟ್ಟ ಬಟ್ಟೆಯಲ್ಲಿ ಸಶಸ್ತ್ರರಾಗಿ ಅವರು ವನವಾಸಕ್ಕೆ ಅಂಥೇಳಿ ಬರ್ತಾರೆ. ವನವಾಸಕ್ಕೆ ಬಂದಂತಹ ಅವರು ಮೊದಮೊದಲು ಕಾಡುಗಳಲ್ಲಿ ಮೇಡುಗಳಲ್ಲಿ ಅಲೀತಾ 14 ವರ್ಷಗಳ ವನವಾಸವನ್ನು ಕಠಿಣ ಪರಿಶ್ರಮದಿಂದ ಮುಗಿಸ್ತಾರೆ. ಮುಂದಿನ ವಾಕ್ಯ ಮತ್ಸ್ಯಾಲಯೇ ವರ್ತನಂ. ಇದು ಈ ಶ್ಲೋಕದ ಪ್ರಮುಖವಾದಂತಹ ಅಂಶ. ಯಾವಾಗ 14 ವರ್ಷಗಳ ವನವಾಸವನ್ನು ಮುಗಿಸಿ 1 ವರ್ಷದ ಅಜ್ಞಾತವಾಸವನ್ನು ಮಾಡಬೇಕು ಅಂಥೇಳಿ ಯೋಚನೆ ಮಾಡ್ತಾರೋ ಆಗ ಆ 1 ವರ್ಷ ಎಲ್ಲಿರೋದು ಅಂಥೇಳಿ ಪಾಂಡವರಿಗೂ ಯೋಚನೆ ಆಗಲಿಕ್ಕೆ ಶುರುವಾಗುತ್ತೆ. ಆ ಸಮಯದಲ್ಲಿ ಅವರು ತೀರ್ಮಾನ ಮಾಡುವಂತಹದ್ದು ಮತ್ಸ್ಯ ರಾಷ್ಟ್ರದ ವಿರಾಟನ ಆಸ್ಥಾನದಲ್ಲಿ ಅಂಥೇಳಿ ಯೋಚನೆ ಮಾಡ್ತಾರೆ. ಪಂಚಪಾಂಡವರಷ್ಟೂ ಜನ ಹೋಗಿ ಒಬ್ಬೊಬ್ಬರು ಒಂದೊಂದು ರೀತಿಯ ಕೆಲಸ ಮಾಡುವಂತಹ ವೇಷವನ್ನು ತೊಟ್ಟು ಆ ಆಸ್ಥಾನದ ಅರಮನೆಯನ್ನು ಸೇರ್ತಾರೆ. ಅದರಲ್ಲಿ ಸ್ವತಃ ಅರ್ಜುನ ಅವನು ಭರತನಾಟ್ಯದ ನರ್ತಕನಾಗಿ, ಭೀಮ ಅಡುಗೆ ಭಟ್ಟನ ಕೆಲಸವಂತನಾಗಿ, ಹಾಗೂ ದ್ರೌಪದಿ ರಾಣಿಯ ಪ್ರಧಾನ ಸೇವಕಿಯಾಗಿ, ಈ ರೀತಿಯಾಗಿ ಎಲ್ಲರೂ ಕೂಡ ತಾವು ಒಂದೊಂದು ವೇಷವನ್ನು ತೊಟ್ಟು ಆಸ್ಥಾನವನ್ನು ಸೇರ್ತಾರೆ. ಹೀಗೆ ಮುಂದುವರಿತಾ ಇರತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ಕೀಚಕ ಅನ್ನುವಂಥ ಒಬ್ಬ ರಾಕ್ಷಸ ಆ ಊರಿನ ಜನರಿಗೆ ತುಂಬ ಸಮಸ್ಯೆಯನ್ನು ಉಂಟು ಮಾಡ್ತಾ ಇರ್ತಾನೆ. ತದನಂತರ ಅವನು ದ್ರೌಪದಿಗೂ ಕೂಡ ಸಮಸ್ಯೆಯನ್ನು ಕೊಟ್ಟದ್ದನ್ನು ಕಂಡು ಭೀಮನಿಗೆ ಆ ಸಿಟ್ಟನ್ನು ತಡಿಲಿಕ್ಕಾಗಲ್ಲ. ಆಗ ಕೀಚಕನನ್ನು ಕೊಲ್ಲುವಂಥ ಕೆಲಸವನ್ನು ಭೀಮ ಮಾಡ್ತಾನೆ. ಹೀಗೆ ಮತ್ಸ್ಯ ರಾಷ್ಟ್ರದಲ್ಲಿ ಕೀಚಕನನ್ನು ಕೊಂದಿದ್ದಾರೆ ಯಾರೋ ಅನ್ನುವಂಥ ವಿಚಾರ ದುರ್ಯೋಧನನ ಕಿವಿಗೂ ಬೀಳುತ್ತೆ. ಆದರೆ ಕೀಚಕನನ್ನು ಕೊಲ್ಲುವಂತಹ ಮಹಾಪರಾಕ್ರಮಿ ಭೀಮನಲ್ಲದೆ ಇನ್ಯಾರೂ ಇರಲಿಕ್ಕಿಲ್ಲ ಅನ್ನುವಂತಹ ಯೋಚನೆ ಆಗಲೇ ದುರ್ಯೋಧನನಿಗೆ ಬಂದಿರುತ್ತೆ. ಒಂದು ವೇಳೆ ಅಲ್ಲಿ ಪಾಂಡವರಿದ್ದಾರೆ ಅನ್ನೋದನ್ನು ನಾವು ಕನ್ಫರ್ಮ್ ಮಾಡಿಕೊಂಡ್ರೆ ಮತ್ತೆ ಅವರು ವನವಾಸವನ್ನು ಅನುಭವಿಸಬೇಕಾಗತ್ತೆ ಅನ್ನುವಂತಹ ದುರಾಲೋಚನೆಯಿಂದ ತಮ್ಮ ಸೈನಿಕರನ್ನು ಕಳಿಸಿ ಅಲ್ಲಿರುವಂತಹ ಅಷ್ಟು ಹಸುಗಳನ್ನು ಕಳ್ಳತನ ಮಾಡುವಂತಹ ಕೆಲಸವನ್ನು ಮಾಡಲಿಕ್ಕೆ ಯೋಚನೆ ಮಾಡ್ತಾನೆ. ಮುಂದಿನ ವಾಕ್ಯ ಲೀಲಾಗೋಗ್ರಹಣಂ ರಣೇ ವಿಹರಣಂ ಅಂತ ಹೇಳಿದ್ರೆ, ಯಾವಾಗ ದುರ್ಯೋಧನನ ಸೈನಿಕರು ಬಂದು ಆ ಊರಿನಲ್ಲಿರುವಂತಹ ಅಷ್ಟು ಹಸುಗಳನ್ನು ಕಳ್ಳತನ ಮಾಡುವಂತಹ ಕೆಲಸವನ್ನು ಮಾಡ್ತಾರೋ ಆಗ ವಿರಾಟನ ಮಗನಾದಂತಹ ಉತ್ತರ ಕುಮಾರ ತಾನು ಮಾತಿನಲ್ಲಷ್ಟೇ ಪ್ರವೀಣ ಅಂಥೇಳಿ ಅವನಿಗೆ ಅರಿವಿರೋದಿಲ್ಲ. ಅವನು ಯುದ್ಧ ಮಾಡಲಿಕ್ಕೆ ಅಂಥೇಳಿ ಮುನ್ನುಗ್ದಂತಹ ಸಂದರ್ಭದಲ್ಲಿ ಸೈನಿಕರ ರಣಭೀಕರ ಅಟ್ಟಹಾಸವನ್ನು ನೋಡಿ ಅವನು ಹೆದರಿ ಹಿಂಬರುವಂತಹ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ಅವನಿಗೆ ಬೆನ್ನೆಲುಬಾಗಿ ನಿಂತು ಅರ್ಜುನ ಯುದ್ಧವನ್ನು ಮಾಡಿ ಅವರನ್ನೆಲ್ಲರೂ ಕೂಡ ಹಿಮ್ಮೆಟ್ಟಿಸಿ ಹಸುಗಳನ್ನು ಕರ್ಕೊಂಡು ಬರುವಂತಹ ಕೆಲಸವನ್ನು ಮಾಡ್ತಾರೆ. ಇದೇ ಕಾರಣಕ್ಕಾಗಿಯೇ ಉತ್ತರನ ಪೌರುಷ ಅನ್ನುವಂತಹ ವಾಕ್ಯ ಪದ ಪ್ರಸಿದ್ಧಿಯನ್ನು ಪಡೆದಿರುವಂತಹದ್ದು. ಮುಂದಿನ ವಾಕ್ಯ ಸಂಧಿಕ್ರಿಯಾ ಜೃಂಭಣಂ. ಯಾವಾಗ ದುರ್ಯೋಧನ ಶಕುನಿ ಹಾಕಿದಂತಹ ಷರತ್ತನ್ನು ಮುಗಿಸಿ, ಅಂದರೆ 14 ವರ್ಷಗಳ ವನವಾಸವನ್ನು 1 ವರ್ಷದ ಅಜ್ಞಾತವಾಸವನ್ನು ಮುಗಿಸಿದ ನಂತರ ಯಥಾವತ್ತಿನ ಕ್ರಿಯೆಯಂತೆ ಕೃಷ್ಣ ಹೋಗಿ ಕೌರವರ ಬಳಿ ಪಾಂಡವರಿಗೆ ಸೇರಬೇಕಾದಂತಹ ಅರ್ಧ ರಾಜ್ಯವನ್ನು ತೆಗೆದುಕೊಡು ಅಂಥೇಳಿ ತಮ್ಮ ಮನವಿಯನ್ನು ಇಡ್ತಾರೆ. ಆದರೆ ಅದಕ್ಕೆ ಒಪ್ಪದೇ ಇರುವಂತಹ ದುರ್ಯೋಧನ ಯುದ್ಧವನ್ನೇ ಸಾರಲಿಕ್ಕೆ ತಯಾರಾಗಿರ್ತಾನೆ. ಆಗಲೂ ಕೂಡ ಯುದ್ಧವನ್ನು ಮಾಡಿಸಬಾರದು, ಸಂಧಾನವನ್ನು ಮಾಡಬೇಕು ಅನ್ನುವಂತಹ ತೀರ್ಮಾನಕ್ಕೋಸ್ಕರ ಕೃಷ್ಣ ಅರ್ಧ ರಾಜ್ಯ ಬೇಡ, ಕೇವಲ 5 ಊರುಗಳನ್ನಾದರೂ ಕೂಡ ಪಾಂಡವರಿಗೆ ಕೊಟ್ಟು ಬಿಡು, ಅವರನ್ನು ಮನವೊಲಿಸುವಂತಹ ಕೆಲಸವನ್ನು ನಾನು ಮಾಡ್ತೀನಿ, ಯುದ್ಧ ಮಾಡುವಂತಹ ಅನಿವಾರ್ಯತೆಗಳನ್ನು ತಂದುಕೊಳ್ಳೋದು ಬೇಡ ಅನ್ನುವಂತಹ ಮನವರಿಕೆಯನ್ನು ದುರ್ಯೋಧನನಿಗೆ ಕೃಷ್ಣ ಮಾಡ್ತಾನೆ. ಆದರೆ ಪೂರ್ವ ತಯಾರಿಯೊಂದಿಗೆ ಯುದ್ಧವನ್ನೇ ಮಾಡಬೇಕು ಅಂಥೇಳಿ ನಿಶ್ಚಯ ಮಾಡಿದಂತಹ ದುರ್ಯೋಧನ 5 ಊರುಗಳಲ್ಲ, 1 ಸೂಜಿಯ ತುದಿಯಷ್ಟು ಜಾಗವನ್ನು ನಾನು ಪಾಂಡವರಿಗೆ ಕೊಡೋದಿಲ್ಲ, ಏನು ಮಾಡ್ತೀರಾ ಮಾಡ್ಕೊಳ್ಳಿ ಅನ್ನುವಂತಹ ಸವಾಲನ್ನು ಒಡ್ತಾನೆ. ಆಗ ಕೃಷ್ಣ ಬಂದು ಯುದ್ಧಕ್ಕೆ ತಯಾರಿಯನ್ನು ಮಾಡಿಕೊಳ್ಳಿಕ್ಕೆ ಸೂಚನೆಯನ್ನು ಕೊಡ್ತಾನೆ. ಮುಂದಿನ ವಾಕ್ಯ
ಪಶ್ಚಾತ್ ಭೀಷ್ಮ ಸುಯೋಧನಾದಿ ಹನನಂ ಅಂತ ಹೇಳಿದ್ರೆ ಮುಂದಿನ ವಿಚಾರ ನಮಗೆಲ್ಲರಿಗೂ ಗೊತ್ತಿರುವಂತಹದ್ದು. ಯುದ್ಧ ಆರಂಭ ಆಗುತ್ತೆ, ಅತಿರಥ ಮಹಾರಥರು ಸೆಣಸಾಡ್ತಾರೆ, ದೊಡ್ಡ ದೊಡ್ಡ ಬಲಿದಾನಗಳಾಗ್ತವೆ, ದೊಡ್ಡ ದೊಡ್ಡ ಯೋಧರುಗಳು ಹತರಾಗ್ತಾರೆ. 18 ದಿನಗಳ ಯುದ್ಧದ ನಂತರದಲ್ಲಿ ಅಧರ್ಮ ಸೋತು ಧರ್ಮ ಗೆಲ್ಲುತ್ತೆ. ಇದರಲ್ಲಿ ಪಾಂಡವರ ಬೆನ್ನೆಲುಬಾಗಿ ನಿಂತಂತಹದ್ದು ಒಂದು ಕೃಷ್ಣ, ಎರಡನೆಯದು ಹನುಮಂತ. ಮುಂದಿನ ವಾಕ್ಯ ಏತನ್ ಮಹಾಭಾರತಂ. ಇದಿಷ್ಟು ಕೂಡ ಮಹಾಭಾರತದ ಪ್ರಮುಖ ಘಟನೆಗಳು ಹಾಗೂ ಪ್ರಮುಖ ಕಥೆಗಳು. ಇದಿಷ್ಟು ಕೂಡ ಒಂದೇ ಶ್ಲೋಕದಲ್ಲಿ ಏಕಶ್ಲೋಕಿ ಮಹಾಭಾರತವಾಗಿ ನಮ್ಮ ಕಣ್ಮುಂದೆ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಮುಂದಿನ ವಿಡಿಯೋದಲ್ಲಿ ನಾವು ಏಕಶ್ಲೋಕಿ ಭಾಗವತವನ್ನು ತಿಳ್ಕೊಳ್ಳೋಣ. ಅಂದರೆ ಒಂದೇ ಶ್ಲೋಕದಲ್ಲಿರುವಂತಹ ಸಂಪೂರ್ಣ ಭಾಗವತದ ಕಥೆಯನ್ನು ತಿಳ್ಕೊಳ್ತಾ ಹೋಗೋಣ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ನೀವಿನ್ನೂ ನಮ್ಮ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಓಂ ತತ್ಸತ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.